ನೋಡಿ 350 ಅವರು ಕಪಲ್ ಸ್ಪಾಟ್ ಅಂತ ಹೇಳ್ತಾರೆ, ಫುಲ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಸನ್ಸೆಟ್ ನೋಡಿ ಏನು ಸಖತ್ತಾಗ್ತೈತಿ ಈ ಕಡೆ ಲೆಫ್ಟಲ್ಲಿ. ಅವನು ಈ ಕಡೆ ನಿಂಕ ರೈಟಿಗೆ ಹೋಗಲಿ. ಹಾಯ್ ಬ್ರೋ. ಇಲ್ಲಿ ಇದಕ್ಕೆ ಹಾಕಿದ್ದೀನಿ ನಾನು. ಯಾವಾಗ ಹೋಗೋದು ಇದು ಹಿಂಗೆ ಹಾಕೋದು, ಆರಾಮಾಗಿರುತ್ತೆ. ಬಾಕ್ಸಲ್ಲಿ ರೈನ್ ಕೊಟ್ಟು ರೈನ್ ಜಾಕೆಟ್. ಹಾಯ್. ಸಡನ್ನಾಗಿ ಪ್ಲ್ಯಾನ್ ಆಗಿ ರೈಡ್ ಹೋಗ್ತಾ ಇದ್ದೀವಿ. ಇಂಟ್ರೆಸ್ಟೆಡ್ ಹೋಗ್ತಾ ಇದ್ದೀವಿ. ಸೊ ಪ್ಲೇಸ್ ನೇಮ್ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ. ಅಲ್ಲೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೂಹಾ ರೈಡರ್ ಮಾತಾಡ್ತಾ ಇದ್ದೀನಿ. ನೋಡಿ ಇವತ್ತೊಂದು ಸಖತ್ತಾಗಿ ರೈಡ್ ಹೋಗ್ತಾ ಇದ್ದೀನಿ ನಾನು. 350 ಅವರು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ನಾನು ಔಟ್ಸೈಡ್ ಇದೆ, ಕಾಲೇಜ್ಗೆ ಹೋಗಿದ್ದೆ. ಹಂಗೆ ಸಡನ್ನಾಗಿ ಬಂದಿದ್ದು. 5 ನಿಮಿಷಕ್ಕೆ ಪ್ಲ್ಯಾನ್ ಆಗಿ 1 ಅವರಲ್ಲಿ ಫುಲ್ ರೆಡಿ ಆಗಿಬಿಟ್ಟು ರೈಡ್ಗೆ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇರೋದು ಅಂತ ಪ್ಲೇಸ್ ಹೇಳ್ತೀನಿ. ಬಟ್ ಸ್ಟೇಟ್ ಬಿಟ್ಟು ಹೋಗ್ತಾ ಇದ್ವಿ, ಕರ್ನಾಟಕ ಬಿಟ್ಟು ಹೋಗ್ತಾ ಇರೋದು. ಒಳ್ಳೆ ಮಜಾ ಇರುತ್ತೆ. ನೋಡಿ ಇಲ್ಲೇ 350 ಅವರು ಇದ್ದಾರೆ, ಅವ್ರ ಗಾಡಿನೂ ಇದೆ, ಫುಲ್ ರೋಡ್ ಇದು. ನೋಡಿ ಇವಾಗ ಸಡನ್ನಾಗಿ ಪ್ಲ್ಯಾನ್ ಆಗಿ ಹೋಗ್ತಾ ಇರೋದು. ಇದು ನಮ್ಮ ಜೊತೆ ನಾನು 350 ಇಲ್ಲಿಂದ ಜಾಯ್ನ್ ಆಗ್ತಾ ಇರೋದು. ಅಲ್ಲಿಂದ ಗೋಲ್ಡನ್ ಚಾಟ ಅಂತ ಒಬ್ಬರು ನನಗೆ ಗೊತ್ತಿರೋರು ಅಷ್ಟೇ. ಅವನ್ನ ಲಾಸ್ಟ್ ಟೈಮ್ ಫಾಲೋ ಮಾಡ್ತಿದ್ದೆ ಅವ್ರನ್ನ ತುಂಬ ದಿನದಿಂದ. ಮತ್ತು ಒಂದು ಸತಿ ಲಾಸ್ಟ್ ಟೈಮ್ ಮೀಟ್ ಮಾಡಿದ್ದೆ. ಅವರು ಮಡಿಕೇರಿ ರೈಡ್ಗೂ ಎಲ್ಲ ಹೋಗ್ಬೇಕಾದ್ರೆ ನನಗೆ ನೆಲಮಂಗಲ ಟೋಲ್ ಹತ್ರ ಸಿಕ್ಕಿದ್ದು, ಪಾಲ್ಯ ಟೋಲ್ ಹತ್ರ. ಅಲ್ಲಿ ಮೀಟ್ ಮಾಡಿ ಮಾತಾಡ್ತಿದ್ದೆ ಒಂದು ಸತಿ. ಅವರೊಬ್ರು ಬರ್ತಾಯಿದ್ದಾರಂತೆ. ಇವಾಗ ಅವ್ರ ಮನೆ ಹತ್ರಕ್ಕೆ ಲೊಕೇಶನ್ ಹಾಕೊಂಡಿರೋದು ಯಲಹಂಕಗೆ. ಅವರು ಅಲ್ಲಿಂದ ಜಾಯ್ನ್ ಆಗ್ತಾರೆ. ಅವ್ರ ಜೊತೆಗೆ ಇನ್ನೂ ಇಬ್ಬರು ಬರ್ತಾರಂತೆ, ಯಾರೂ ಗೊತ್ತಿಲ್ಲ ಅವರಿಬ್ಬರು. ಇವ್ರ ಚಾನಲ್ ಲಿಂಕ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಗೋಲ್ಡನ್ ಚಾಟಲ್ ಹೌದು, ಹಾಕಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಕನ್ನಡ ಮೋಟೋಲಾಗುತ್ತೆ. ಇನ್ನೂ ಇಬ್ಬರು ಬರ್ತಾ ಇದ್ದಾರಲ್ಲ, ಅವರು ಏನಾದರೂ ಮೋಟೋ ಲಾಗಿಂಗ್ ಮಾಡ್ತಾಯಿದ್ರೆ ಅವ್ರದ್ದು ಚಾನಲ್ ಇತ್ತು ಅಂದರೆ ಅವ್ರದ್ದು ಹಾಕಿರ್ತೀನಿ. ಎಲ್ಲರಿಗೂ ಹೋಗಿ ನೋಡಿ ಚೆಕ್ಔಟ್ ಮಾಡಿ. ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಅಲ್ಲಿ ಹೋಗಿ ಸಿಗೋಣ. ನೋಡಿ ಇದೆ ಗೋಲ್ಡನ್ ಚಾಟಲ್ ಹೌದು ಗಾಡಿ. ಇದು ಗ್ರೀನ್ ಕಲರ್ ಡಾಮಿನಾರು ಸಕ್ಕದಾಗಿ ಮಾಡಿಸಿದ್ದಾರೆ. ಏನು ಮಸ್ತಾಗಿ ಮಾಡಿಸಿದ್ದಾರೆ ನೋಡಿ. ಇದು ಅಡ್ವೆಂಚರ್ಗೆ ಸಕ್ಕದಾಗಿ ಏನು ಮಾಡಿಸಿದ ಥರ ಮಾಡಿಸೋರು. ಹ್ಯಾಂಡಲ್ ಪಾಸು ನೋಡಿ, ಗಾಡಿ ಏನು ಮಸ್ತಾಗೈತೆ ಲುಕ್ಕು. ಇಲ್ಲಿ ಟಾಪ್ ಬಾಕ್ಸ್ ಹಾಕ್ತಾರೆ ಅನ್ಸಿಲ್ಲ, ಟಾಪ್ ಬಾಕ್ಸ್ ಇಲ್ಲ, ಮೋಸ್ಟ್ಲಿ ಪ್ಯಾನೇಸ್ ಇದೆ. ಆ ಕಡೆ ಈ ಕಡೆ ಇವಾಗ ಪ್ಯಾನೇಸ್ ಹಾಕ್ತಾರೆ. ಮುಂದೆ ಫಾಗ್ ಲೈಟು ಇದೆ. ಏನು ಕ್ರೇಜಿಯಾಗಿದೆ ನೋಡಿ ಗಾಡಿ ಮಾತ್ರ. ಇವನು ಈ ಗಾಡಿ ನಾನು ಗಾಡಿ ನೋಡಿ ಇವನ್ನ ಕಂಡಿದ್ದಿದೆ ಆ್ಯಕ್ಚುಲಿ ಅವತ್ತು ನೆಲಮಂಗಲ ಟೋಲ್ ಹತ್ರ. ನೋಡಿ ಇಲ್ಲಿ 350 ಗಾಡಿ ಇದೆ. ರೈನಾಕ್ಸ್ ಟ್ಯಾಂಕ್ ಬ್ಯಾಗ್ ತೊಗೊಂಡ್ಬಿಟ್ಟಿದ್ದಾರೆ. ನೋಡಿ ನನ್ನ ಗಾಡಿ ಇಲ್ಲಿದೆ. ಇಲ್ಲಿ ಡಮ್ಮಿನವರು ಗೋಲ್ಡನ್ ಚಾಟಲ್ ಹೌದು. ಇಲ್ಲಿ 350 ಗಾಡಿ. ಇನ್ನೂ 2 ಗಾಡಿ ಬರುತ್ತಂತೆ, BMW ಒಂದು ಮತ್ತು ಇನ್ನೊಂದು ಜಿಕ್ಸರೋ ಯಾವುದೋ ಗೊತ್ತಿಲ್ಲ. ಬಂದಮೇಲೆ ತೋರಿಸ್ತೀನಿ ಯಾವುದು ಅಂತ. ಬನ್ನಿ ಇವಾಗ ಎಲ್ಲರೂ ಬಂದರು. ಇಲ್ಲಿಂದ ಹೋಗ್ತಾ ಇರೋದೆ ಸೀದಾ. ಟೈಮ್ ನೋಡಿ 2:47 ಆಗಿದೆ. ಟೈಮು ಸ್ವಲ್ಪ ರಾಂಗಿತ್ತಲ್ಲ, 10 ನಿಮಿಷನೋ ಸೆಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ಡಾಮಿನರ್ ಇದೆ, ಗೋಲ್ಡನ್ ಚಾಟಲ್ ಹೌದು. 350 ಅವ್ರದ್ದು 350 ಬುಲೆಟು. ಅಲ್ಲಿ BMW GS 310 ಇದೆ, ರ್ಯಾಲಿ ಎಡಿಷನ್ನು. ಅಲ್ಲಿ ಜಾವ ಇದೆ. ನಂದು ಎಂಟಾಕಿದೆ. ಬನ್ನಿ ಹೋಗೋಣ, ಶುರು ಮಾಡೋಣ ರೈಡ್ನ. ಸ್ವಲ್ಪ ಲೇಟ್ ಆಗೋಯ್ತು, ಪರವಾಗಿಲ್ಲ, ಆದರೂ ಬನ್ನಿ ಹೋಗೋಣ. ರೀಚ್ ಆಗ್ಬೋದು ಒಂದು 7-8 ಅಷ್ಟೊತ್ತಿಗೆ. ಅಲ್ಲಿ ಹೋಗಿ ಸ್ವಲ್ಪ ಅಡ್ವೆಂಚರ್ ಏನು ಮಾಡ್ತೀವಿ. ನೋಡಿ ಪೆಟ್ರೋಲ್ 112 ರೂಪಾಯಿ ಆಗಿಬಿಟ್ಟೈತೆ ಆಗಲಿ ರೇಟು. ನಂದು ಇತ್ತು ಫುಲ್ ಟ್ಯಾಂಕು, 2 ಪಾಯಿಂಟ್ ಕಮ್ಮಿ ಆಗಿತ್ತು. ಯಾವುದಕ್ಕೂ ಇಲ್ಲಿ ಏನು ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಿಟ್ಟೆ. ಇಲ್ಲಿ ಎಷ್ಟು 257 ರುಪೀಸ್ ಹಿಡಿಯಿತು. ಆಂಧ್ರಲ್ಲ ವೆದರು ಬಾಗುಂಟಂತ. ನೋಡಿ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಿದೆ. ಬಿಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗೋಯ್ತು. ನಾವು 3 ಜನ ರೆಡಿಯಾಗಿದ್ವಿ. ನಾನು ಗೋಲ್ಡನ್ ಚಾಟಲು ಮತ್ತು 350 ರೆಡಿಯಾಗಿದ್ವಿ. ಇನ್ನೊಂದು BMW ಮತ್ತು ಜಾವ ಬೈಕ್ ಬರಬೇಕಿತ್ತಲ್ಲ, ಅವ್ರು ಬರೋದು ಲೇಟ್ ಆಯಿತು. ಅದಕ್ಕೋಸ್ಕರ ಇಷ್ಟೊತ್ತು 3 ಗಂಟೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ನೋಡೋಣ, ಆಲ್ಮೋಸ್ಟ್ 8 o'clock ಆಗ್ಬೋದು ಅನಿಸುತ್ತೆ. ನೋಡೋಣ, ನಾವು ತೊಗೊಳೋ ಬ್ರೇಕ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲನೂ. ಬನ್ನಿ ಹೋಗೋಣ. ನೈಟ್ ಕ್ಯಾಂಪಿಂಗ್ ಇರುತ್ತೆ, ಫೈರ್ ಕ್ಯಾಂಪಿಂಗು. ಒಳ್ಳೆ ಮಜಾ ಮಾಡ್ತಾಯಿದ್ದೀವಿ. ಎಲ್ಲಿಗೆ ಹೋಗೋದು ಅಂತ ಪ್ಲೇಸ್ ಇನ್ನೂ ಹೇಳಿಲ್ವಲ್ಲ, ಇವಾಗ ಹೇಳ್ತಾ ಇದ್ದೀನಿ ನೋಡಿ. ಆಂಧ್ರ ಪ್ರದೇಶ ಇಂಟರ್ಸ್ಟೇಟು ಹೋಗಿ ಗಂಡಿಕೋಟ ಅನ್ನೋ ಪ್ಲೇಸಿಗೆ ಹೋಗ್ತಾಯಿದ್ದೀವಿ ಇವಾಗ. ಒಳ್ಳೆ ಪ್ಲೇಸ್ ಅದು ಮಾತ್ರ. ಸನ್ರೈಸ್ಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಗಂಡಿಕೋಟಗೆ. ಇವತ್ತು ಹೋಗಿ ನೈಟಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಮತ್ತೆ ಅಲ್ಲಿಂದ ರಿಟರ್ನ್ ಆಗೋದು. ಬರ್ತಾ ಯಾವುದೋ ಪ್ಲೇಸಸ್ಗಳು ಸಿಕ್ಕಿದ್ರೆ ನೋಡ್ಕೊಂಬರೋದು ಹಂಗೆ. ಬಟ್ ಏನು ಕನ್ಫರ್ಮ್ ಇಲ್ಲ ಎಲ್ಲಿಗೆ ಹೋಗೋದು ಅಂತ. ಆ ಗಂಡಿಕೋಟ ಅನ್ನೋ ಪ್ಲೇಸಿಗೆ ಮಾತ್ರ ಕನ್ಫರ್ಮ್ ಆಗಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಒಟ್ಟು 5 ಬೈಕ್ಸ್ ಇದೆ. ಒಳ್ಳೆ ಮಜಾ ಮಾಡೋಣ. ಪೆಟ್ರೋಲು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. 350 ಅವರು ಇಲ್ಲೇ ಇದೆ ನೋಡಿ. ಫುಲ್ಲು ಬ್ಯಾಗು, ಟ್ಯಾಂಕ್ ಬ್ಯಾಗ್ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಇಂಟರ್ಕಾಮ್ ಇದೆ ನಮ್ಮ ಇಬ್ಬರ ಹತ್ರ. ಒಳ್ಳೆ ಮಜಾ ಇರುತ್ತೆ ರೈಡಲ್ಲಿ, ಸಾಕಾಗಿರುತ್ತೆ. ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು, ಬೋರ್ ಆಗೋದಿಲ್ಲ. ಮೇನ್ ಥಿಂಗ್ ಅದೇ, ಇಂಟರ್ಕಾಮ್ ಇರೋದ್ರಿಂದ ನಮ್ಮ ಇಬ್ಬರ ಹತ್ರ ಮಾತ್ರ ಪರಾನಿ ಇದೆ. ಅದಕ್ಕೆ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು. ಒಳ್ಳೆ ಮಜಾ ಇರುತ್ತೆ, ರೈಡಿಂಗ್ ಬೋರ್ ಆಗೋದಿಲ್ಲ. ಒಂದೇ ಕ್ಲಿಕ್ಕಿಗೆ ಕನೆಕ್ಟ್ ಮಾಡ್ಕೊಬೋದು. 1 ಕಿಲೋಮೀಟರ್ ರೇಂಜ್ ಇರುತ್ತೆ. ನೋಡಿ ಹೈವೇಗೆ ಜಾಯ್ನ್ ಆದ್ವಿ. ಬಂದು ಚಿಕ್ಕಬಳ್ಳಾಪುರ ಹೈವೇಗೆ ಜಾಯ್ನ್ ಆದ್ವಿ. ಹೈದರಾಬಾದ್ ಹೈವೇ ಇದು. ಆರಾಮಾಗಿ ಇದೇ ರೋಡು, ಒಂದೇ ರೋಡು ಹೈದರಾಬಾದ್ಗೆ ಹೋಗೋದು. ವೆದರ್ ಮಾತ್ರ ಏನು ಸಕ್ಕತ್ತಾಗೈತೆ ಅಂದರೆ, ಟೈಮ್ 3:30 ಆಗಿದೆ. ನಿಮಗೆ ಬೆಳಗ್ಗೆ ಏನು ಈ 7 o'clock ರೇಂಜ್ ಓಡಿಸ್ತಿರಲ್ಲ, ಆ ಥರ ವೆದರ್ ಇದೆ. ಸಕ್ಕತ್ತಾಗೈತೆ.
ಅಷ್ಟು ಕೂಲಾಗೈತೆ ವೆದರ್. ಈ ಥರ ಇದ್ದರೆ ಎಷ್ಟು ದೂರ ಬೇಕಾದ್ರೂ ಆರಾಮಾಗಿ ಓಡಿಸ್ಬೋದು. ನಾನು ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ವೆದರ್ ಒಂದು ಮಸ್ತಾಗಿತ್ತು ಅಂದರೆ ನಿಮ್ಗೆ ಬೋರೇ ಆಗೋಲ್ಲ. ಎಷ್ಟು ಲಾಂಗ್ ಹೊಡಿತಾ ಇದ್ರೂ ಏನು ಪೇಯ್ನ್ ಬರೋದು ಏನೂ ಅನ್ಸೋದೇ ಇಲ್ಲ, ನಿಮಗೆ ಆರಾಮಾಗಿರುತ್ತೆ. ನೋಡಿರಿ ಇವತ್ತು ವೆದರ್ ಅದೇ ಥರ ಐತೆ, ಸ್ವಲ್ಪ ಚಳಿ ಆಗ್ತೈತೆ. ನಾನು ಥರ್ಮಲ್ ಲೈನರ್ ಥರನ ಅಂದ್ಕೊಂಡೆ, ಮತ್ತೆ ತಿರ್ಗಿ ಅದನ್ನೆಲ್ಲ ಯಾರು ಎತ್ಕೊತಾರೆ ಅಂದ್ಬಿಟ್ಟು ಮನೇಲೇ ಬಿಟ್ಟು ಬಂದೆ. ಏನು ಅಷ್ಟೊಂದು ಆ ರೇಂಜಿಗೆ ಚಳಿ ಇಲ್ಲ. ನೋಡೋಣ, ಜಾಕೆಟ್ ಇತ್ತು ಒಂದು ನಿಲ್ಸ್ದಾಗ ನಾರ್ಮಲಾಗಿ ನಿಮಗೆ ಕರೆಕ್ಟಾಗಿರುತ್ತೆ. ಹೆವಿ ಟ್ರಾಫಿಕಲ್ಲಿ ನಿಂತ್ಕೊಂಡಾಗೂ ಸ್ವಲ್ಪ ಶೆಕೆ ಆಗುತ್ತೆ. ಇಲ್ಲಿ ಹೈವೇಲಿ ಹೋಗ್ತಾ ಇರೋದ್ರಿಂದ ಸ್ವಲ್ಪ ತಣ್ಣಗೈತೆ ಫೀಲು, ಅದೇ ಒಳ್ಳೆ ಮಜಾ ಐತೆ. ಆರಾಮಾಗಿ 70-80 ಕ್ರೂಸ್ ಮಾಡ್ಕೊಂಡು ಹೋಗ್ತೀನಿ. ಜಾಸ್ತಿ ನೋಡೋಣ, ಇನ್ನೂ ಬೇಕು ಅಂದರೆ ಸ್ಪೀಡ್ ಆಮೇಲೆ ಕ್ರೂಸ್ ಮಾಡ್ಕೊತೀನಿ. ಇಲ್ಲಿ ಹೇಳೋಕ್ಕಲ್ಲ, ಈ ರೋಡಲ್ಲಿ ಇಂಟರ್ಸೆಪ್ಟರ್ಗಳು ಯಾವಾಗ ನಿಂತಿರ್ತಾರೆ ಅಂತ. ಈ ಕಡೆ ನೋಡಿರೋದು ನನ್ನ ಕಮ್ಮಿ, ಈ ಕಡೆ ಹೋಗ್ಬೇಕಾದ್ರೆ. ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಹೆವಿ ನಿಂತಿರ್ತಾರೆ ಗುರು. ಈ ರೋಡಲ್ಲಂತೂ ತುಂಬ ಸತಿ ನೋಡಿದ್ದೀನಲ್ಲ, ಹೆವಿ ನಿಂತಿರ್ತಾರೆ. ಗ್ಲೌಸು ನಂದು ಪ್ರೋ ಬೈಕರ್ ಗ್ಲೌಸ್ ಇದೆ, ತಂದಿದ್ದೀನಿ. ಅದು ಏನು ಅಂದರೆ ಸ್ವಲ್ಪ ಟೈಟ್ ಐತೆ, ಹಿಂಸೆ ಹಾಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಇಲ್ಲಿಂದ ಲೆಫ್ಟಿಗೆ ಹೋದರೆ ನಂದಿ ಹಿಲ್ಸು, ರೈಟ್ ಹೈದರಾಬಾದು ಮತ್ತು ಚಿಕ್ಕಬಳ್ಳಾಪುರ. ನೋಡಿ 350 ಅವರು ಕಪಲ್ ಸ್ಪಾಟ್ ಅಂತ ಹೇಳ್ತಾರೆ, ಫುಲ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ. ಐ ಐ ಐ ಐ ಐ ಐ ಐ ಯಾವ ಫಿಲಮ್ ನೋಡಿದ್ರಿ ನೆನೆ? ಇದು ಯಾವುದೋ ಡೈಲಾಗ್ ಐತೆ. ಆಮೇಲೆ ಹುಚ್ಚ ಏನೇನೋ ಮಾತಾಡ್ತಾನೆ ಅನ್ಕೊಂಬಿಡಿ. ಇಂಟರ್ಕಮಲ್ಲಿ ಮಾತಾಡೋದು ನಾವಿಬ್ಬರು. ಇವನು ಯಾರು ಅಲ್ಲ, ಒಂದು ಬೇಲೆ ಎದುರುಗಡೆ ಹೆಂಗೆ ಬರ್ತಾವ ನೋಡಿ, ಅವನು ಸೆಂಟ್ರ್ ರೋಡ್ಗೆ ಬರ್ತಾವ, ಒಂದು ಸೈಡ್ಗೆ ಹೋಗೋದಿತ್ತು. ಈ ರೋಡಲ್ಲಿ ಹೆವಿ ಹಿಂಸೆ ಬರೋ. ಈ ಹೈದರಾಬಾದು ಮತ್ತು ಸ್ವಲ್ಪ ವಿಲೇಜ್ ಸೈಡ್ಗೆ ಹೋಗ್ತೀವಲ್ಲ, ಅಲ್ಲ ಹೆಂಗಂದ್ರೆ ಹೆಂಗೆ ಅವ್ರು ಇಷ್ಟ ಬಂದಂಗೆ ಟರ್ನ್ ಮಾಡ್ತಾ ಇರ್ತಾರೆ. ಮುಂದೆ ಎಲ್ಲ ಬೆಟ್ಟಗಳು ನೋಡಿ, ಲೆಫ್ಟಲ್ಲಿ ಒಂದು ಬೆಟ್ಟ ಆಯ್ತಲ್ಲ, ಏನು ಕಾಣಿಸ್ತಾನೆ ಇಲ್ಲ. ಅದು ಹೆಂಗೆ ಫಾಗ್ ಐತೆ ನೋಡಿ. ಅನಂತಪುರ 173, ಕೊನ್ನೂಲ್ 311, ಹೈದರಾಬಾದ್ 522. ನಾನು 350 ಅವರು ಇಂಟರ್ಕಮ್ ಕನೆಕ್ಟ್ ಆಗಿ ಒಳ್ಳೆ ಮಜಾ ಮಾಡ್ತಾಯಿದ್ದೀವಿ, ಮಾತಾಡ್ಕೊಂಡು ಒಳ್ಳೆ ಮಜಾ ಇತ್ತು. ಬೋರಿಂಗ್ ಆಗಲ್ಲ, ರೈಡಿ ಅನ್ಸೋದೇ ಇಲ್ಲ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂತಲೇ. ನೋಡಿ ಆಗಲೇ ಮನೆ ಹತ್ರದಿಂದ 56 ಕಿಲೋಮೀಟ್ರ್ ಬಂದಿದ್ದೀವಿ. ಏನು ವೆದರು ಅಂದರೆ ಬಿಸಿಲು ಲೈಟಾಗೈತೆ, ಇವಾಗ ಸನ್ ಸ್ವಲ್ಪ ಕಾಣಿಸ್ತೈತೆ. ಇಲ್ಲಿ ನೋಡಿ ಪಕ್ಕದಲ್ಲಿ ಲೆಫ್ಟಲ್ಲಿ ಬೆಟ್ಟಗಳು ಐತೆ, ಒಂದೇ ಒಂದು ಬೆಟ್ಟನೂ ಕಾಣಿಸ್ತಲ್ಲ, ಅಷ್ಟು ಇದಾಗೈತೆ. ಫಾಗ ಕ್ಲಿಯರ್ ಆಗಿಬಿಟ್ಟೈತೆ. ಇದು ಈ ಬ್ರಿಡ್ಜ್ ಕ್ರಾಸ್ ಆಗಲಿ ತೋರಿಸ್ತೀನಿ. ರೋಡು ಅಷ್ಟೇ ನೋಡಿ, ಏನು ಸ್ಟ್ರೆಚ್ ಐತೆ ಅಂದರೆ ಫುಲ್ಲು ಸ್ಟ್ರೈಟ್ ಒಂದೇ ರೋಡು, ಏನು ಮಸ್ತಾಗಿ ಕಾಣಿಸ್ತೈತೆ. ಈ ಕಡೆ ಲೆಫ್ಟಲ್ಲಿ ನೋಡಿ ಫುಲ್ಲು ಬೆಟ್ಟಗಳೆಲ್ಲ ಫಾಗು ಇದಾಗ್ಬಿಟ್ಟೈತೆ, ಕವರ್ ಆಗಿಬಿಟ್ಟೈತೆ ಫಾಗು. ಫುಲ್ಲು ಸ್ಟ್ರೈಟ್ ಒಂದೇ ರೋಡು, ಏನು ಮಜಾ ಆಯ್ತು ಗೊತ್ತಾ. ಈ ಹೈದರಾಬಾದ್ ರೋಡ್ ಇರೋದೇ ಹಿಂಗೆ ಸಾಕಾಗಿರುತ್ತೆ, ಒಳ್ಳೆ ಮಜಾ ಮಾಡೋದು. ಫುಲ್ ಇತ್ತು, ಎಲ್ಲೂ ನಿಮಗೆ ಹಾಳಾಗಿರೋ ರೋಡ್ಗಳು ಆ ಥರ ಏನು ಕಾಣಿಸಲ್ಲ. ಆ ಕಡೆ ಈ ಕಡೆ ಗ್ರೀನರೀಸು ಕೂಲಾಗೈತೆ. ಏನು ಗ್ರೀನರೀಸ್ ಐತೆ ನೋಡಿ, ಸಾಕಾಗೈತೆ. ಅದೇ ಈ ಇಂಟರ್ಸೆಪ್ಟರ್ ಯಾವಾಗ ಎಲ್ಲಿರ್ತಾರೆ ಹೇಳೋಕ್ಕಾಗಲ್ಲ. ಮೋಸ್ಟ್ಲಿ ಈ ಕಡೆ ಇರೋಲ್ಲ ಅನಿಸುತ್ತೆ, ಹೇಳೋಕ್ಕಾಗಲ್ಲ. ನನ್ನ ಮಕ್ಕಳು ಇಲ್ಲ, ಏನೋ ಆಕ್ಸಿಡೆಂಟ್ ಆದಂಗೈತೆ. ಆಕ್ಸಿಡೆಂಟ್ ಆಗುತ್ತೆ, ಫೋಟೋ ಶೂಟ್ ನಡೆಸ್ತಾರೆ ರೋಡಲ್ಲಿ ನಿಲ್ಸ್ಕೊಂಬಿಟ್ಟು. ಈ ಥರ ಕಲೆ ಯಾರಿಗಾದ್ರೂ ಸಿಗುತ್ತಾ ನೋಡಿ. ಈ ಕಡೆ 2 ವೀಲರ್ ಲೈನ್ ಐತೆ, ಆರಾಮಾಗಿ ಲೆಫ್ಟಲ್ಲಿ ಹೋಗ್ಬೋದು. ಇಂಟರ್ಕಮ್ ಇರೋದನ್ನು ತುಂಬ ಅಡ್ವಾಂಟೇಜಸ್ ಐತೆ. ಟೈಮ್ ಬಂದು 3:45 ಎಲ್ಲದು ನೋಡೋಣ. ಊಟಕ್ಕೆ ಎಲ್ಲದು ನಿಲ್ಲಿಸೋಣ ಮುಂದೆ ಎಲ್ಲದು. ಈ ಕಡೆ ಹೈದರಾಬಾದ್ ಸೈಡಿಗೆ ಬಂದಾಗ ನಿಮ್ಗೇನು ಅಂದರೆ ವೆಜ್ಜು ಸಿಗೋದು ತುಂಬ ಕಷ್ಟ. ವೆಜ್ ಸಿಗೋದೇ ಇಲ್ಲ, ರೇರ್ ಎಲ್ಲೋ ಸಿಕ್ಕಿದ್ರೆ ಬರೀ ನಾನ್ ವೆಜ್ ಇರುತ್ತೆ. ಹೋಟ್ಲುಗಳು ಸಿಗೋದು ತುಂಬ ಕಷ್ಟನೇ. ವೆಜ್ ಹೋಟ್ಲ್ಸು ಸಿಕ್ಕಿದ್ರೆ ರೇರ್ ಎಲ್ಲೋ ಸಿಗೋದು, ಬಟ್ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ನಮ್ಮ ಬೆಂಗಳೂರು ಮಸ್ತ್ ಬಿಡಿ, ಬೆಂಗಳೂರು ಥರ ಎಲ್ಲಿ ಯಾವ ದೇಶದ ಎಲ್ಲಿ ಬೇಕು, ಏನು ಫುಡ್ ಬೇಕು ಪ್ರತಿಯೊಂದು ಸಿಗುತ್ತೆ, ಯಾವ ಥರ ಟೇಸ್ಟ್ ಬೇಕೋ. 300 ಕಿಲೋಮೀಟರ್ ಎಷ್ಟು 280 ಎಷ್ಟೋ ಐತೆ. ಅವರು ಗೋಲ್ಡನ್ ಟಾಟಲ್ ಮನೇಲಿ ಇದ್ವಲ್ಲ, ಅಲ್ಲಿಂದ 260 ಇತ್ತು ನನ್ನ ಮ್ಯಾಪ್ ಹಾಕಿ ನೋಡಿದಾಗ. ನೋಡೋಣ ಬನ್ನಿ. ಇಲ್ಲಿಂದ ಚಿಕ್ಕಬಳ್ಳಾಪುರ ನೋಡಿ ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿಂದ 6 ಕಿಲೋಮೀಟ್ರು. ಅನಂತಪುರ 155 ಐತೆ. ಹೈದರಾಬಾದು 513. ಹೈದರಾಬಾದ್ಗೆಲ್ಲ ಹೋಗಲ್ಲ, ಬರೀ ಗಂಡಿಕೋಟ ಹೋಗ್ಬಿಟ್ಟು ಅಲ್ಲಿಂದ ಬರುತ್ತೆ. ಯಾವ್ದಾದ್ರು ಒಳ್ಳೆ ಪ್ಲೇಸ್ಗಳು ಸಿಕ್ಕಿದ್ರೆ ನೋಡ್ಕೊಂಬರೋದು ಅಷ್ಟೇ. ನೋಡಿ ಈ ರೋಡಲ್ಲಿ ಹಿಂಗೆ ಲೆಫ್ಟಿಗೆ ಹೋದರೆ ಚಿಕ್ಕಬಳ್ಳಾಪುರ. ಈ ನನ್ನ ಮಗ ಮುಂದೆ ಬಂದುಬಿಟ್ಟು ಇಂಡಿಕೇಟ್ ಆಗ್ತಾನೆ, ಏನು ತಲೆನೋ ಇವ್ರಿಗೆಲ್ಲ. ಪೂರ್ತಿ ಬಂದುಬಿಟ್ಟು ನೀನೇನು ಟರ್ನ್ ಮಾಡಬೇಕು ಅವಾಗ ಇಂಡಿಕೇಟರ್ ಆಗ್ತಾನೆ. ಡನ್ ನೀವು ಬಿಡಿ ಬ್ರೋ ಹೀರೋ. ನೋಡಿ ಟೈಮ್ ಬಂದು 5 ಗಂಟೆ, ಇನ್ನೊಂದು ನಿಮಿಷ ಆಯ್ತು ಅಷ್ಟೇ. 4:59 ಆಗಿದೆ. ಇಲ್ಲೇ ಸ್ವಾಗತ್ ಡಿಲೈಸಿ ಅಂತ ಚಿಕ್ಕಬಳ್ಳಾಪುರ ರೋಡಲ್ಲೇ
ಇಲ್ಲೇ ಊಟ ಮಾಡಿಕೊಂಡು ಇವಾಗ ಸ್ವಾಗತ್ ಡೆಲಿಕೇಸಿ ರೆಸ್ಟೋರೆಂಟ್ ಅಂತ ಇಲ್ಲೇ ಊಟ ಆಯ್ತು. ಇವಾಗ ಊಟ ಮಾಡಿಕೊಂಡು ಇಲ್ಲಿಂದ ಸೀದಾ ಹೋಗೋದು 100 ಕಿಲೋಮೀಟರ್ ನಾನ್ ಸ್ಟಾಪ್ ರೈಡ್ ಅಂತೆ. ನೋಡಿ ನಾನು ರೆಡಿ 350 ಅವರು ರೆಡಿ ಆಗಿದ್ದಾರೆ. ಗಾಡಿ ಇಲ್ಲಿದೆ. ಇನ್ನೊಂದು ಡಾಮಿನರ್ ಆ್ಯಡ್ ಆಗಿದೆ ನಮ್ಮ ಜೊತೆ. ಅವಾಗೆ ಮುಂಚೆ ಒಂದೊಂದು ಎಂಟಕ್ಕೂ ಇದು ಬುಲೆಟ್ ಒಂದಿತ್ತು ಕ್ಲಾಸಿಕ್ 350, ಒಂದು GS 310, ಒಂದು ಜಾವಾ ಒಂದು, ಮತ್ತು ಒಂದು ಡಾಮಿ ಇತ್ತಲ್ಲ ಆ ಡಾಮಿನರ್ ಜೊತೆ ಇನ್ನೊಂದು ಡಾಮಿನರ್ ಆ್ಯಡ್ ಆಗಿದೆ. ಅದರಲ್ಲಿ ಇವಾಗ ಇಬ್ಬರು ಬರ್ತಾ ಇದ್ದಾರೆ. ನಾನು ಎಂಟರ್ಕಲ್ಲಿ ನಾರ್ಮಲ್ ನನ್ನ ಗಾಡಿಯಲ್ಲಿ ಫ್ಯೂಲು ಇನ್ನೂ ಫುಲ್ ಟ್ಯಾಂಕ್ ಇದೆ. ಆಲ್ಮೋಸ್ಟು ಫುಲ್ ಟ್ಯಾಂಕ್ ಅಂದರೆ ಕಮ್ಮಿ ಆಗಿರುತ್ತೆ, ಬಟ್ ಅದೇ ಫುಲ್ ತೋರಿಸ್ತೈತಿ. ಇನ್ನು ಹೋಗೋಣ ನೆಕ್ಸ್ಟ್ ಎಲ್ಲದು ನೋಡೋಣ. ಒಂದು 2 ಪಾಯಿಂಟ್ ಇದ್ದಾಗ ಮಿನಿಮಮ್ ಹಾಫ್ ಟ್ಯಾಂಕ್ ಇದ್ದಾಗ ಫುಲ್ ಮಾಡಿಸ್ಕೊಳ್ಳೋಣ. ಬನ್ನಿ ಹೋಗೋಣ. ಟೈಮು 5 ಗಂಟೆ ಆಗೋಯ್ತು. ರೀಚ್ ಆಗೋ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಇಲ್ಲಿಂದ 200 ಕಿಲೋಮೀಟರ್ಸ್ ಇದೆ. ಆಲ್ಮೋಸ್ಟ್ ಹೈವೇನೇ ಚಚ್ಬೋದು, ಏನಿಲ್ಲ. ಇವಾಗ ಬರ್ಬೇಕಾದ್ರೆ ಸ್ವಲ್ಪ ಸ್ಟಾಪ್ ಕೊಟ್ಟು ಒಂದು ನಿಧಾನಕ್ಕೆ ಬಂದ್ವಿ. ಇಲ್ಲಿಂದ ಚಚ್ಚಲ್ಲ, ಯಾಕೆಂದರೆ ಲೇಟಾಗಿ ಹೋಗುತ್ತೆ ಕತ್ಲು, ಅದಕ್ಕೋಸ್ಕರ. ಬನ್ನಿ ಗಾಡಿಗಳು ಸ್ಟಾರ್ಟ್ ಆಯಿತು, ಹೋಗೋಣ. ಇಲ್ಲಿಂದ ನಾನ್ ಸ್ಟಾಪು 100 ಕಿಲೋಮೀಟರ್ ಅಂತೆ. ಮುಂದೆ ಒಂದು ಡಾಮಿನರ್ ಹೋಯ್ತು. ಎಲ್ಲದರಲ್ಲೂ ಸಿಂಗಲ್ ರೈಡರ್ಸ್ ಇದ್ದಾರೆ. ಫ್ರೆಂಡ್ ಬಂದಿದ್ದು ಇವಾಗ ಡಾಮಿನರಲ್ಲಿ ಮಾತ್ರ ಇಬ್ಬರು ಇದ್ದಾರೆ, ಇಲ್ಲೇನೊಬ್ರು ಇದ್ದಾರೆ. ಬನ್ನಿ ಹೋಗೋಣ. ಮೊಬೈಲು ಸ್ವಲ್ಪ ಚಾರ್ಜ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೈಮ್ ಬಂದು 5 ಕಾಲ ಆಗೋಯ್ತಿಲ್ಲ. ನಾವು ಇಷ್ಟಕ್ಕೆ 5-6 ಗಂಟೆ ಒಳಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ದು. ಇಲ್ಲೇ 5 ಕಾಲ ಆಗೋಯ್ತು. ಮಳೆ ಬಂದಿಲ್ಲ ಅಂದರೆ ಸಾಕು, ಆರಾಮಾಗಿ. ಮಳೆ ಬಂದ ಹಿಂಸೆಗಳು ಸಕ್ಕತ್ತಾಗೈತೆ. ಈ ಥರ ವೆದರ್ ಇದ್ದರೆ ಆರಾಮಾಗಿ ಚಚ್ಬೋದು. ರೋಡು ಮಸ್ತಾಗೈತೆ, ಫುಲ್ ಹೈವೇ. ಮಳೆ ಬಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ವೆದರ್ ಸಕ್ಕತ್ತಾಗೈತೆ. ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ತೈತೆ ಇವಾಗ. ಸನ್ಸೆಟ್ಟು ಆಗ್ತೈತೆ. ಏನು ಸಕ್ಕತ್ತಾಗೈತೆ ಗೊತ್ತಾ, ಲೆಫ್ಟಲ್ಲಿ ಸನ್ಸೆಟ್ಟು. ರೋಡು ಫುಲ್ಲು ಒಳ್ಳೆ ಹೈವೇ ಮಾತ್ರ. ಸ್ಟ್ರೆಚ್ ಸಾಕಾಗೈತೆ, ಒಳ್ಳೆ ಸ್ಟ್ರೆಚ್ಚು ರೋಡು. ನಿಮಗೆಲ್ಲೂ ಪಾಟ್ ಹೋಲ್ಸು ಆಗಲಿ, ವಿಂಡ್ ಬ್ಲಾಸ್ಟ್ ಹೆವಿ ಆಗ್ತೈತೆ. ಪಾಟಲ್ಸ್ ಆಗಲಿ, ರೋಡು ಹಾಳಾಗಿರೋದು ಏನೂ ಇಲ್ಲ. ರೋಡು ಮಾತ್ರ ಸಕ್ಕತ್ತಾಗೈತೆ. ಬನ್ನಿ ಆರಾಮಾಗಿ ಹೋಗೋಣ. 10 o'clock ಒಳಗೆ ರೀಚ್ ಆಗ್ತೀವಿ. ಎಲ್ಲೂ ನಿಲ್ಲಿಸ್ತಿರೋ ಹೋದರೆ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿವರೆಗೂ ವೀಡಿಯೋ ನೋಡಿ ಇಷ್ಟ ಆಗಿದೆ ಹಂಗೆ ಒಂದು ಸಬ್ಸ್ಕ್ರೈಬ್ ಹಾಕೊಂಬಿಡಿ ಹೊಸಬ್ರಾಗಿದೆ. ವೀಡಿಯೋಗೊಂದು ಲೈಕ್ ಹಾಕ್ಬಿಟ್ಟು ಕಮೆಂಟ್ ಹಾಕ್ಬಿಡಿ ಏನು ಅನ್ನಿಸ್ತು ಅಂತ. ವೀಡಿಯೋ ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇನ್ನು ಸನ್ಸೆಟ್ ನೋಡಿ ಏನು ಸಕ್ಕತ್ತಾಗ್ತೈತೆ ಈ ಕಡೆ ಲೆಫ್ಟಲ್ಲಿ. ಇಲ್ಲಿ ಆ ಕಡೆ ಈ ಕಡೆ ಲೆಫ್ಟಲ್ಲಿ ನೋಡೋಕೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ನನ್ನ ಮಕ್ಕಳು ಯಾವಾಗ ನಿಲ್ಲಿಸ್ತಾರೋ ಯಾವಾಗ ತಿರುಗಿಸ್ತಾರೋ ಹೇಳೋಕ್ಕಾಗಲ್ಲ. ಅವ್ರು ಇಷ್ಟ ಬಂದಂಗೆ ತಿರುಗಿಸ್ತಾ ಇರ್ತಾರೆ ಗಾಡಿಗಳನ್ನ, ಇಲ್ಲಿರೋ ಲೋಕಲ್ ಅವರು. ಅದಕ್ಕೋಸ್ಕರ ಸ್ವಲ್ಪ ಹುಷಾರಾಗಿ ಹೋಗಬೇಕು. ಒಂದು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ. ಅವು ತಲೆಗೆ ಫಸ್ಟ್ ಆಫ್ ಆಲ್ ಹೆಲ್ಮೆಟೇ ಇರಲ್ಲ ಬಿಡಿ. ಹೆಂಗಂದ್ರೆ ಹೆಂಗೆ ಚಚ್ತಾ ಇರ್ತಾರೆ. ಆಲ್ಮೋಸ್ಟು ಇನ್ನೇನು ಬಾರ್ಡ್ರ್ ಸ್ವಲ್ಪ ದೂರನೇ ಇದ್ದಿದ್ದು. ಅಲ್ಲಿ ಹೋಟ್ಲ ಹತ್ರ ನಿಲ್ಸಿದಾಗ ನೋಡಿದೆ ಸ್ವಲ್ಪ ದೂರನೇ ಇರೋದು ಬಾರ್ಡ್ರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ಬಾರ್ಡ್ರು. ಸನ್ಸೆಟ್ ಆಯಿತು. ಇನ್ನೊಂದು ಹಾಫ್ ಆನ್ ಅವರ್ 45 ಮಿನಿಟ್ಸ್ಗೆಲ್ಲ ಫುಲ್ ಕತ್ಲಾಗೋಗುತ್ತೆ. ನನ್ನಲ್ಲಿ ಫಾಗ್ ಲೈಟ್ ಬೇರೆ ಇಲ್ಲ, ರೋಡಲ್ಲಿ ಲೈಟ್ಸ್ ಬೇರೆ ಇಲ್ಲ. ಇಟ್ಟು ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಅದಕ್ಕೆ ಬೆಳಕಿರೋವರೆಗೂ ಸ್ವಲ್ಪ ಚಚ್ಬಿಡೋಣ, ನೈಟಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂತ. ಫಾಗ್ ಲೈಟ್ಸ್ ನಂದೊಂದು ಹಿಂಸೆ ಆಗ್ತೈತಿ. ಈ ಕಡೆ ಕ್ಲ್ಯಾಂಪ್ ಹಾಕೋಕ್ಕೆ ಆಗಲ್ಲ. ಈ ಸೈಡ್ ಹಾಕಿದ್ದೀನಲ್ವ, ಈ ಸೈಡ್ ಹಾಕೋಕ್ಕೆ ಆಗಲ್ಲ ಕ್ಲ್ಯಾಂಪ್ನ. ಏನೋ ಒಂದು ಜುಗಾಡ್ ಮಾಡಿಬಿಟ್ಟು ಹಾಕಬೇಕು. ಮೊಬೈಲ್ ಹೊಲ್ಡೋದು ಹೈಟ್ ಬಂದುಬಿಟ್ಟೈತೆ ತುಂಬ, ಅದಕ್ಕೋಸ್ಕರ ಕ್ಲ್ಯಾಂಪ್ ಹಾಕೋಕ್ಕಾಗಲ್ಲ. ಈ ಥರ ಇಲ್ಲ ಐತೆ ನೋಡಿ, ಈ ಥರ ಕ್ಲ್ಯಾಂಪ್ ಈ ಕಡೆ ಬರಬೇಕು. ಮುಂಚೆ ಇತ್ತು, ಇನ್ನೊಂದು ಹಳೆ ಮೊಬೈಲ್ ಹೋಲ್ಡರ್ ಇದ್ದಾಗ ಹಾಕ್ಬೋದಾಗಿತ್ತು. ಇದರಲ್ಲಿ ಹಾಕೋಕ್ಕಾಗಲ್ಲ. ಇನ್ನೇನು ಬಿಡಿ, ನೀವು ನೆಕ್ಸ್ಟ್ ವೀಕ್ ಅಲ್ವಾ ಟೈಗರ್ ತೊಗೊಳ್ತಾ ಇರೋದು? ಟೈಗರ್ ಯಾವಾಗ ನೆಕ್ಸ್ಟ್ ವೀಕ್ ಅಲ್ವಾ? ಸರ್ಪ್ರೈಸ್ ಯಾರಿಗೂ ಹೇಳಿಲ್ಲ ಅನ್ಸುತ್ತೆ. ಇದ್ದೇ ಇರೋದು ಎಲ್ಲರಿಗೂ ತುಂಬ ಜನ. ಇಲ್ಲ ಇನ್ನೂ ಹೋಗ್ಬೇಕು. 40 ಕಿಲೋಮೀಟರ್ಸ್ ಇನ್ನು ಪ್ಲೇಸ್. ಅದು ಹಿಂಗಲ್ಲ, ನೀವು ನೋಡಿದ್ರೆ ಬೇಜಾರಾಗೋಗುತ್ತೆ. ಅಷ್ಟು ದೊಡ್ಡದು. ಇಷ್ಟು ಹೈಟ್ ಬರೋದೇ ಇಲ್ಲ, ಅದು ಲೋ ಅಲ್ಲಿದೆ. ಅಲ್ಲಿ ಸೆಕ್ಯೂರಿಟಿಗಳೇ ಎಷ್ಟೋ 1000 ಎಷ್ಟೋ ಜಾಸ್ತಿ ಇದ್ದಾರೆ ಬ್ರೋ ಕೆಲಸ ಮಾಡೋರು. ಅದು ಕೇಳಿದೆ. ಬ್ರೋ ತಪ್ಪಾಗಿದ್ರೆ ಏನು ಅನ್ಕೊಂಬೇಡಿ. ಅಲ್ಲ, ಅದಕ್ಕೆ ತೆಲುಗಲ್ಲಿ ಹೇಳ್ಬೇಕು ತಾನೆ, ಅವ್ರಿಗೆ ಕನ್ನಡ ಅರ್ಥ ಆಗಬೇಕಲ್ಲ. ಕನ್ನಡದಲ್ಲಿ ಹೇಳ್ಬಿಟ್ರೆ ತಪ್ಪಾಗಿದೆ ಅಂತ ಅವ್ರಿಗೆ ಅರ್ಥ ಆಗಬೇಕಲ್ಲ. ಹಂಗೆ. ಇವಾಗ ಎಲ್ಲದೂ ಪಕ್ಕದಲ್ಲಿ ಒಳ್ಳೆ ಇದು ಬರಬೇಕು. ಸನ್ಸೆಟ್ ಚೆನ್ನಾಗಿ ಕಾಣಿಸುತ್ತೆ. ಅದು ಇಲ್ಲೆಲ್ಲ ಮರಗಳು ಅಡ್ಡ ಐತೆ. ಇಲ್ಲ ಹೋದ್ರು ಎಲ್ಲೋ ರೈಟಿಗೆ ತೊಗೊತಾರೆ. ಇಲ್ಲಿಂದ ರೈಟಿಗ ಅವನು ಈ ಕಡೆ ನಿಂಕ ರೈಟಿಗೆ ಹೋಗಲಿ. ಇವನು ಯಾರ ಇಲ್ಲಿಂದ ಬಂದ ಅವನು ಪಕ್ಕದಲ್ಲಿ